ಸರ್ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಾ ನೋಡಿ ಸರ್ ಇಲ್ಲಿ ಸಮೃದ್ಧಿ ಮಂಜುನಾಥ್ MLA ಮುಳಬಾಗಿಲವರು ಒಂದು ಸರ್ಕಾಸ್ಟಿಕ್ ಸ್ಟೇಟ್ಮೆಂಟ್ ಇದಕ್ಕಿದ್ದಂಗೆ ಯಾವ್ದು ವೀಕ್ಷಣೆ ಮಾಡಕ್ ಬಂದಾಗ ಸೋಮೇಶ್ವರ ಕೆರೆ ಹತ್ರ ಒಂದೇನೋ ಒಂದು ಡೈಲಾಗ್ ಹೊಡೆದಿದ್ದಾರೆ. ಅವ್ರಿಗೆ ಫಸ್ಟು ಗ್ರಾಂಟ್ಸ್ ಅಂದ್ರೇನು, ಫಂಡ್ಸ್ ಅಂದ್ರೇನು, ಟೆಂಡರ್ ಅಂದ್ರೇನು ತಿಳ್ಕೋಬೇಕು. ಏನು ಗೊತ್ತಿಲ್ಲದೆ ಮಾತಾಡೋದು ಒಂಥರ ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ನಾನು ಸುಮಾರು ಜನ ಫೋನ್ ಮಾಡಿದೆ, ಸರ್ ನೀವು ಅದನ್ನ ಜನಗಳು ತಪ್ಪು ತಿಳ್ಕೊತಾರೆ, ಒಳ್ಳೆ ಹೆಸರಿದೆ, ನೀವು ಕೆಲಸ ಮಾಡಿದ್ದೀರಾ, ಇವ್ರು ಹಿಂಗೆ ಉಡಾಫೆ ಮಾತಾಡ್ಬಿಟ್ರೆ ಜನಗಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ, ನೀವು ಸಮಜಾಯಿಸಿ ಕೊಡಲೇಬೇಕು, ಕ್ಲಾರಿಫೈ ಮಾಡಿ. ನೋಡಿ, ನಿಮ್ಮ ಮಾಧ್ಯಮದವ್ರೆ ನಾ ಹೇಳೋದಿಷ್ಟೇನೆ, ನಿಮ್ಮ ಮೂಲಕ ಎಲ್ಲ ಕ್ಷೇತ್ರ ಜನಕ್ಕೆ ಗೊತ್ತಾಗಬೇಕ್ರಿ ಸತ್ಯಾಂಶ ಏನು ಅಂತ. 600 ಕೋಟಿ KC ವ್ಯಾಲಿ ಪ್ರಾಜೆಕ್ಟಲ್ಲಿ ಅಪ್ರೂವ್ ಆಗಿರೋದು ಪ್ಯಾಕೇಜ್. 600 ಕೋಟಿ ಬೆಂಗಳೂರಿಂದ ಕೋಲಾರದವರು, ಕೋಲಾರದಿಂದ ಮುಳಬಾಗಿಲು. 600 ಕೋಟಿಯಲ್ಲಿ ಈ ಕೆರೆಗಳ ಸುಂದರೀಕರಣ, ಬ್ಯೂಟಿಫಿಕೇಶನ್ಗೆ ಕೋಲಾರ ಒಂದಷ್ಟು ದುಡ್ಡು ಅಲಾಟ್ ಆಗಿತ್ತು. ಅದ್ರಲ್ಲಿ ಇದನ್ನು ಸ್ವಲ್ಪ ಮಾಡ್ರಪ್ಪ, ನಮ್ದು ಯಾಕೆ ಬಿಡ್ತೀರಾ ಕೆರೆ, ಸೋಮೇಶ್ವರ ಕೆರೆ ಅಂತ ಹೇಳಿದಕ್ಕೆ 2,96,00,000 ಇದಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿ. ಅದು ನಮಗೆ ಗ್ರಾಂಟ್ಸ್ ಬಂದಿದ್ದು ಅಲ್ಲ, ನಮ್ಮ MLA ಗ್ರಾಂಟ್ಸ್ ಅಲ್ಲ, ಏನೂ ಅಲ್ಲ. 600 ಕೋಟಿಯಲ್ಲಿ ಅದೊಂದು ಸೇರ್ಕೊಂಡಿದೆ. ನಾವೇನು ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಅವರು KC ವ್ಯಾಲಿ ಇಂಜಿನಿಯರ್ಸ್ ಮಾಡಿದ್ದಾರೆ. 2,9 ಕೋಟಿ ಲೆಕ್ಕ ನಾವು ಕೇಳೋಕ್ಕೂ ಆಗಲ್ಲ, ಮಾಡೋಕ್ಕಾಗಲ್ಲ. ಅವ್ರು 600 ಕೋಟಿ ಲೆಕ್ಕ ಕೊಟ್ಕೊಂಡು ಅವ್ರು ಸಬ್ಮಿಟ್ ಮಾಡ್ಕೊಂಡು ರಿಪೋರ್ಟ್ ಕೊಡ್ತಾರೆ. ಇವ್ರು ಏಕಾಏಕಿ 7 ಕೋಟಿದಲ್ಲಿ 4 ಕೋಟಿ ಡ್ರಾ ಮಾಡ್ಕೊಂಡು ಹೋದಂದ್ರೆ ನಾನೇನು PDOನ ಡ್ರಾ ಮಾಡ್ಕೊಂಡು ಹೋದ್ರೆ, ನನಗೇನು ಬ್ಯಾಂಕ್ ಅಕೌಂಟ್ ಇದೆ MLAಗೆ, ಅವ್ರು MLA ಆಗಿ ಫಸ್ಟ್ ತಿಳ್ಕೊಬೇಕು ಪ್ರೊಸೀಜರ್ ಏನು ಅಂತ. ಹಂಗೆಲ್ಲ ಮಾತಾಡ್ಬಾರ್ದು. ಯಾವ PDO ಅಂದ್ರೆ ಚೇರ್ಮನ್ ಅವ್ರು ಸೇರ್ಕೊಂಡು ಜಾಯಿಂಟ್ ಅಕೌಂಟ್ ಸಿಗ್ನೇಚರ್ ಮಾಡ್ಕೊಂಡು ಡ್ರಾ ಮಾಡ್ಕೊಂತ ಖರ್ಚು ಮಾಡ್ತಾರೆ. MLAಗೆ ಏನಕ್ಕಿದೆ, ನಮ್ದು ಅಕೌಂಟ್ ಕೊಟ್ಟಿದ್ದಾರೆ MLAಗೆ, ಏನಾದ್ರು ಇಲ್ಲಿ ದುಡ್ಡು ಇಟ್ಕೊಂತ DC ಕೊಡ್ತಾರೆ, ಅವ್ರು ಕೊಡ್ತಾರೆ, ನಿಮ್ಗೆ ಗೊತ್ತಿದೆ. ಇದು ಹಿಂಗೆ ಮಾತಾಡೋದು ಭಾಳ ಜನಗಳಿಗೆ ಭಾಳ ತಪ್ಪು ತಿಳ್ಕೊಂತಾರೆ. ಆಮೇಲೆ ಈಗ ಅವರು ಅರ್ಥ ಮಾಡ್ಕೋಬೇಕು, ಒಂದು ಜನ ಆಶೀರ್ವಾದ ಮಾಡಿದ್ದಾರೆ, ಅವ್ರನ್ನ MLA ಗೆಲ್ಸಿದ್ದಾರೆ. ಮೊನ್ನೆ ಎಲೆಕ್ಷನಲ್ಲಿ ಇವರು ನಾನು ಬಂದಿಲ್ಲ, ಸ್ವಲ್ಪ ಈಸಿ ಆಗೋಯ್ತು, ಹೊಡ್ಕೊಂಡು ಹೋಗ್ಬಿಟ್ರು MLA ಆಗ್ಬಿಟ್ಟು. ಅದೇ ನಾನು ಇದ್ದಿದ್ರೆ ಆಗೋದಾ? ನಾನೇನು 3 ವರ್ಷದಿಂದ ಏನು ಮಾತಾಡಲ್ಲ ಅವ್ರ ಬಗ್ಗೆ. ಇವ್ರು ಈ ಥರ ಅಪಾದನೆ ಮಾಡಿದಾಗ ನಾನು ಮಾತಾಡಲೇಬೇಕು. ನಾನು ಎಕ್ಸ್ ಮಿನಿಸ್ಟರ್ ಆಗಿ, ಸ್ಟೇಟ್ ಆಫೀಸರ್ ಆಗಿ ಇಷ್ಟೆಲ್ಲ ಅನುಭವ ಇದೆ, ಅವರಿಂದ ಹಿರಿಯನು ವಯಸ್ಸಿನಲ್ಲೂ ಅಷ್ಟೇ. ಅವ್ರು ಇನ್ನೂ ಚೈಲ್ಡಿಶ್ ಮಾತಾಡ್ತಾರೆ. ಚೂಪಾಗಿರ್ಬೇಕು MLA ಅನ್ನೋದು. ಒಂದು ಮಾತು ಬೆಲೆ ಇರಬೇಕು. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇದೆ, ಅದು ಮಿತಿ ಮೀರಿ ಮಾಡಿದ್ದಾರೆ. ಈಗ ಮೊದಲು ನನಗೆ ಇಲ್ಲಿ ಪುತ್ತೂರು ಮಂಜಣ್ಣ ಅವ್ರ ರಾಷ್ಟ್ರವಾದ MLA ಆದೆ, ಮಿನಿಸ್ಟ್ರು ಆದೆ, ಸಹಕಾರ ಮಾಡಿದ್ದಾರೆ. ಲಾಸ್ಟ್ ಎಲೆಕ್ಷನಲ್ಲಿ ಸರ್ ಬಂದ್ಬಿಡಿ ನೀವೇ ಇಲ್ಲಿ ಕಂಟೆಸ್ಟ್ ಮಾಡಿ ಅಂದರು. ನಾನು ಏನು ಅಷ್ಟೊತ್ತಿಗೆ ನಾನು ಸುಮಾರು ಅಲ್ಲಿ ದುಡ್ಡು ಖರ್ಚಾಗಿದ್ದೀರೋ ಮಾತು ಹೇಳ್ತೀನಿ. ಅದು ಪೆದ್ದಪ್ಪಯ್ಯನೂ ಗೊತ್ತು, ಪೆದ್ದಪ್ಪನೂ ಹೇಳೋದಂಥವ್ರು, ನಾಗೇಶನ್ ತಿಳಿಸ್ಕೊಚ್ಚಿಡಿ ಅಂತ. ಇಲ್ಲಿ ನಾನು ಹೇಳಿದೆ, ಬೇಡ ಜನ ಅಲ್ಲಿ ಇದಾಗಿದೆ, ಬರೋದು ಬೇಡ, ಯಾರೋ ಹೇಳ್ತಾರೆ ಮಾಡ್ಕೊಂಡು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಅದು ಮಾಡಿದ ತಪ್ಪು ನಂದೇ. ಅವಾಗ ನನ್ನ ಮಗನೂ ಹೇಳಿದೆ, ಅಪ್ಪಾಜಿ ಮಂಜಣ್ಣ ಕರೀತಾರೆ, ಹೂಬಿಡ ನಡಿ ಅಂತ. ಅದ್ರಲ್ಲಿ ಮಿಸ್ಟೇಕ್ ಆಗಿದ್ದಿಲ್ಲ ಅಂತಲ್ಲ ನನ್ನ ಕಡೆಯಿಂದ. ನಾನು ಬಂದಿದ್ದೆ ಕಥೆನೇ ಬೇರೆ, MLA ಆಗಿದೆ, ಮಿನಿಸ್ಟ್ರು ಆಗ್ತಾ ಇದೆ ಸೀನಿಯಾರಿಟಿ ಮೇಲೆ. ನಾನು ಮಿನಿಸ್ಟ್ರಿಗೆ ಕೊಡೋಕ್ಕೆ DK ಅವ್ರು ಇದ್ರಲ್ಲ ನಮ್ಮ ಗುರುಗಳು, ಡೆಫಿನೆಟಾಗಿ ನಾನು ಮಿನಿಸ್ಟ್ರಿಗೆ ಅವ್ರೇನು ಹೇಳಿದ್ರು, ಆಯ್ತು 3 ಏನಾಯ ನಿಂತ್ಕೊಡೆ ಅಂತ ಅಲ್ಲಿ ಕರೆದ್ರು. ನಾನು ಹೋದೆ, ಅವ್ರು ಒತ್ತಾಯದ ಮೇಲೆ ನಾನು ನನಗೂ ಇಷ್ಟ ಆಯಿತು ನೇಟಿವ್ ಪ್ಲೇಸ್ ಕೆಲಸ ಮಾಡೋಣ ಅಂತ. ಈಗ ಇಲ್ಲಿ ಕೆಲಸಗಳು ಅನೇಕ ಕೆಲಸ ಮಾಡಿದ್ರು, ನಿಮ್ಗೆ ಗೊತ್ತಿದೆ. ನೂಕುಲ್ ಬಂಡೆ ಯಾವತ್ತಾದರೂ ಯಾವ MLA ಆದ್ರೂ ಮಾಡಿದ್ರ? ನಾನು ಯಾರು ಇದು ಮಾಡ್ತಾ ಇಲ್ಲ, ಹೇಳ್ತೀನಿ. ಒಂದ್ಸರಿ ಮಳೆ ಬಂತು, ಮುಸ್ಲಿಂ ಬಾಂಧವರೆಲ್ಲ ಬಂದರು, ಸರ್ ನೆಟ್ಕೊಳೋಕ್ಕಾಗಲ್ಲ, ಇಲ್ಲಿಂದ ಮೇನ್ ರೋಡಿಂದ ಯಾವುದು ನಮ್ಮ ಬೂಕುಂಟೆ ರೋಡು ಲೆಫ್ಟ್ಗೆ ಹೋಗ್ಬೇಕಾದ್ರೆ ನಾನು ಪ್ಯಾಂಟ್ ಮಾಡಿಸ್ಕೊಂಡು ಛತ್ರಿಯಲ್ಲಿ ವೆದಪಾಯಿನಿದ್ದು ಕೇಳಿ ಛತ್ರಿ ಇಟ್ಕೊಂಡು ಹೋದ್ವಿ. ಹೇಳಿದ್ವಿ ಮುಗಿಸ್ತೀನಿ ನಾನು ಅಂತ ಅಂದ್ಬಿಟ್ಟು 1 ಕಿಲೋಮೀಟರ್ ಮೇಲೆ ಉದ್ದಕ್ಕೂ ಕಾರು ಹಾಕ್ಸಿದೆ, ಸಿಮೆಂಟ್ ರೋಡ್ ಹಾಕ್ಸಿದೆ. ಅದಾದಮೇಲೆ ಇಲ್ಲಿ ನೂಕುಲ್ ಬಂಡೆ ರೋಡು, ಆಮೇಲೆ ನಮ್ಮ ಗಂಗಮ್ಮ ಟೆಂಪಲ್ ಹತ್ರ ಮುತ್ಯಾಲಪೇಟೆ ರೋಡು, ಅದು 2 ಕೋಟಿ. ಅದು ಏನು ಯಾವಾಗಲೂ ವೆಹಿಕಲ್ಸ್ ಇನ್ಸ್ಕೊಂಡು ಬಸ್ ಓಡಾಡುತ್ತೆ. ನಾನೇ ಹೋಗಿ ನಿಂತ್ಕೊಂಡು ಕೋರ್ಟೆಲ್ಲ ಕೇಸ್ ಹಾಕಿದಲ್ಲಿ ತೀರ್ಥ ಮಾಡಿದ್ದೀನಿ. MLA ಅದು ಇಂಥ ಕೆಲಸ ಮಾಡಬೇಕು ಹೊರತು ಈ ಥರ ಡೈಲಾಗ್ಸು ಸ್ಟೇಟ್ಮೆಂಟ್ ಕೊಡೋದು ಅಲ್ಲ. ಆಮೇಲೆ ಟೀಚರ್ಸ್ ಕಾಲೋನಿ ಏನಪ್ಪ, ಅಲ್ಲಿ 1 ಕೋಟಿ ಸಿಮೆಂಟ್ ಓಡಾಕ್ಸಿದ್ದೀನಿ. ಅದಾದಮೇಲೆ ಲೇಔಟ್ ಎಷ್ಟು ಇಂಪ್ರೂವ್ ಆಯಿತು ನಿಮ್ಗೆ ಗೊತ್ತಿದೆ. ಮೇನ್ ರೋಡಿಂದ ಬರ್ಬೋದು.
ಈ ಥರ ಹುಡುಕಿ ಕೆಲಸ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಇಂದು ಈಡ್ಗಾ ಮೈದಾನದಲ್ಲಿ 2 ಕೋಟಿ ಹಾಕಿ ಡಬಲ್ ರೋಡ್ ಮಾಡ್ತಾರೆ. ಇಲ್ಲಿ ಅಲ್ಲ 1 ಕೋಟಿ ಡಬಲ್ ರೋಡ್ KG ಅಲ್ಲ ಶ್ರೀನಿವಾಸಪುರ ರೋಡ್, ಅಲ್ಲಿ ಡಬಲ್ ರೋಡ್ ಮಾಡೋದು. ಹೆಂಗಿದೆ ರೋಡ್ ಈಗ ನೋಡೋಕ್ಕೆ ಟೌನ್ ಹೆಂಗೆ ಕಾಣಿಸ್ತದೆ ಈಗ. ಅದಾದಮೇಲೆ ಇನ್ನೂ ಮಾಡೋವಂಥದ್ದು 2 ಕೆಲಸಗಳಿದ್ದಾವೆ. ರಾಮ ಮಂದಿರ 2 ಕೋಟಿ, ರಾಮ ಮಂದಿರಕ್ಕೆ 85 ಕೋಟಿ, ಆಮೇಲೆ ಸುಸ್ತಿ ಮೈದಾನಕ್ಕೆ 70 ಕೋಟಿ, 80 ಲಕ್ಷ ಪಾರ್ಕ್ಗೆ, 75 ಲಕ್ಷಕ್ಕೆ ರಾಮ ಮಂದಿರಕ್ಕೆ, 70 ಲಕ್ಷ ನಮ್ಮ ಮುಸ್ಲಿಂ ಬಂದವರು ಕುಸ್ತಿ ಮೈದಾನ. ಅಲ್ಲಿ ಹೋದಾಗ ಫಸ್ಟ್ ಇನ್ವೈಟ್ ಮಾಡೋದು ಸ್ಟೇಡಿಯಂ. ಹೋದಾಗ ಚೇರ್ ಹಾಕೋದು, ನನ್ನ ಚೇರ್ ಜಾರ್ಬಿಟ್ಟು ಬಿದ್ದೋದಂಗಿದೆ. ಇದೇನಪ್ಪ ಸ್ಟೇಡಿಯಂ ಮಾಡೋಣ ಅಂತ ಅನಿಸ್ತು. ಮಾತು ಕೊಟ್ಟೆ ನಾನು. ಮಾತಿನ ಪ್ರಕಾರ 70 ಲಕ್ಷಕ್ಕೆ ಮಾಡಿಸ್ತೇನೆ, 80 ಲಕ್ಷಕ್ಕೆ ಪಾರ್ಕ್ ಆಯಿತು. ಎಲ್ಲರೂ ಅಲ್ಲಿ ಓವರ್ ಫೋನ್ ಮಾಡ್ತಾರೆ. ಈಗಲೂ ಸಾಯಂಕಾಲ ಬೆಳಿಗ್ಗೆ ಯಾರೋ ಹೋದ್ರೆ ಜಂಬು ಕೇಳೋದಲ್ಲ. ನಾನು ಯಾವತ್ತೂ ನಾನು ಕುಚ್ಕೊಂಡಿಲ್ಲ. ಈಗ ಹೇಳೋಕ್ಕೆ ಸಮಯ ಬಂದಿದೆ. ನಾನು ಕೆಣಕಿದ್ದರೆ ನಾನು ಹೇಳಲೇಬೇಕು. ಯಾಕಂದ್ರೆ ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ ಇದೆ. ಆಮೇಲೆ ರಾಮ ಮಂದಿರ ಯಾಕೆ ಮಾಡಿಸಿಲ್ಲ, ಹಂಗೆ ಪೆಂಡಿಂಗ್ ಇದೆ, ಮಾಡಿಸೋದಲ್ವಾ? 75 ಲಕ್ಷ ಹಾಕಿದ್ದೀನಿ ರಾಮ ಮಂದಿರ. ಆಮೇಲೆ 4 ಕೋಟಿ ಅಂಬೇಡ್ಕರ್ ಸರ್ಕಲಿಂದ KGF ಬೈಪಾಸ್ವರೆಗೂ 4 ಕೋಟಿ ಇದೆ. ನಾನು ಪೂಜೆ ಮಾಡೋದಷ್ಟೇ ಹೊಟ್ಟೋದೆ, ಅದು ಮಾಡಿಸಿಲ್ಲ. ಕಂಟ್ರಾಕ್ಟಿಂದ ಏಡ್ಸ್ ಮಾಡಿಸೋ ಕೆಪಾಸಿಟಿ ಬೇಕು. ಅವ್ರನ್ನೆಲ್ಲ ಬೈದೋ ಇಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮಾಡಿಸ್ಬೇಕು. ಅದೆಲ್ಲ ಪೆಂಡಿಂಗ್ ಇದೆ. ಇದನ್ನೆಲ್ಲ ಮಾಡಿಸೋದು ಬಿಟ್ಟು ಏನೋ ಮಾತಾಡ್ಬಿಟ್ರೆ ಅದಕ್ಕೆ ಜನ ಏನು ತಿಳ್ಕೊತಾರೆ. ನಾನು ಅದಕ್ಕೆ ನಮ್ಮ ಜನಗಳಲ್ಲಿ ಕೇಳ್ಕೊತೀನಿ, ನಮ್ಮ ಕ್ಷೇತ್ರದ ಮುಳಬಾಗ ಜನಗಳಲ್ಲಿ ಯಾರು ತಪ್ಪು ತಿಳ್ಕೊಬೇಡಿ. ಅವನೇನೋ ಹೇಳಿದನು ಮನುಷ್ಯ. ಏನಾಗಿದೆ ಅರ್ಧಂಬರ್ಧ ಗೊತ್ತಿರೋಕ್ಕೆ ಅರ್ಧದಿಂದ ಮಡಿಕೆಗಳಿಗೆ ಹಿಂಗೆ ಮಾತಾಡ್ತಾರೆ. ಮಾತಾಡ್ತಾರೆ, ಯಾರ ಬಗ್ಗೆ ಮಾತಾಡ್ತೀನಿ, ಏನು ತಿಳ್ಕೊಂಡು ಮಾತಾಡ್ತೀನಿ. ನಾನು ಇನ್ನೊಬ್ಬರ ಬಗ್ಗೆ ತೇಜವಜೆ ಮಾಡ್ತೀನಿ. ನಮ್ಮನ್ನ ಯಾಕೆ ತೇಜವಜೆ ಮಾಡಿರ್ತಾರೆ? ಜನಗಳಿಗೆ ಅದನ್ನ ದಿಕ್ಸಪ್ಸೋ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಜನ ನಂಬೋದಿಲ್ಲ, ನಿಮ್ಮನ್ನ ನಂಬೋದು ಇಲ್ಲ ಬಿಡಿ. ಈಗ ಇದನ್ನ ನಾನು ಹೇಳೋದಿಷ್ಟೇ, ನಿಮ್ಗೆ ಅಷ್ಟು ಮಾಡ್ಬೇಕಂತ ನೀನು ಮಾಡ್ಬೇಕಂದ್ರೆ ಒಂದು ಕೆಲಸ ಮಾಡು, ಎನ್ಕ್ವೈರಿ ಮಾಡಿಸು, ಇನ್ವೆಸ್ಟಿಗೇಟ್ ಮಾಡಿಸು. ತಪ್ಪಿದ್ದರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ, ಇಲ್ಲಾಂದ್ರೆ ನೀನು MLA ಅಂತ ರಿಸೈನ್ ಮಾಡು. ಇದೇ ಚಾಲೆಂಜ್. ಮಾಡ್ತೀಯಾ ಮಾಡು. ಇನ್ನು ಜಾಸ್ತಿ ಆಗಿ ಇಷ್ಟಪಡ ಹೇಳೋದು ಭಾಳ ಇದೆ, ಬೇಡ, ಇಷ್ಟೇ ಸಾಕು. ಮುಂದಿನ ದಿನಗಳಲ್ಲಿ ನೋಡ್ಕೊಂಡು 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. ಮುಂದೆ ಏನೇನು ಯಾರ್ಯಾರಿಗೇನು ಮಾರಮ್ಮ ಹಬ್ಬ ಕಾದಿದೆಯೋ ನನಗೆ ಗೊತ್ತಿಲ್ಲ. ಅಷ್ಟು ಈಸಿ ಅಲ್ಲ, ಅಂದ್ಕೊಂಡಂಗೆಲ್ಲ ಆಗಲ್ಲ. ಈ ಕಾಲದಲ್ಲಿ ಭಾಳ ಬದಲಾವಣೆ ಆಗಿದೆ. ಜನಗಳಿಗೆ ಗೊತ್ತಿದೆ, ಎಲ್ಲ ಡಿಸೈಡ್ ಮಾಡೋರು ಜನ, ವೋಟರ್ಸು. ಅರ್ಥ ಆಯ್ತಾ? ಲೀಡ್ರುಗಳು ಯಾರು ಏನು ಅಂತ ಲೀಡ್ರುಗಳು ಗೊತ್ತಿದೆ. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅಫೆಕ್ಟೆಡ್ ಕ್ಯಾಂಡಿಡೇಟ್. ನನ್ನ ಬಗ್ಗೆ ಮಾತಾಡಿದಾಗ ನಾನು ಇದನ್ನ ಕ್ಲಾರಿಫೈ ಮಾಡಿದ್ದೀನಿ, ಮಾಧ್ಯಮದ ಮುಂದೆ ಹೇಳಿದ್ದೀನಿ. ಜನಗಳು ಇದನ್ನ ಯಾವುದೇ ಕಾರಣಕ್ಕೂ ಈಗ ಒಂದು ಕೆಲಸ ಮಾಡಿದ್ರೆ ನಮ್ಮ ಮಂಜಣ್ಣ ಅಲ್ಲಿ ಯಾರೋ ಒಬ್ಬ ಕೇಳ್ದ, ಏನ್ರಿ ಮಾಡಿದೆ ಸಾಧನೆ ನೀವು ಅಂತ ಕೋಲಾರದಲ್ಲಿ. ಇವ್ರೇನು ಮಾಡಬೇಕು ಮಂಜಣ್ಣವರು? ಕಂಪ್ಲೇಂಟ್ ಲಿಸ್ಟ್ ಹಾಕಿ ಸ್ಟೇಟ್ಮೆಂಟ್ ಕಳಿಸೋರು ಮನೆ ಕಳಿಸ್ಬಿಟ್ರು. ಅದು ಗಣಿಸ್ತಾನ. ಈ ಮನುಷ್ಯ ಏನೇನು ಮಾಡಿದ ಕಳಿಸ್ಲಪ್ಪ, ಏನೋ ನೀವು ಕಳಿಸ್ಲಿ, ನಾವು ಕೇಳ್ತೀವಿ ಏನು ಮಾಡಿದ್ದೀನಿ 3 ವರ್ಷದಿಂದ ಕೊಡಪ್ಪ. 0 ಮಾಡಿರೋದು. ನಾನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಕೆಳಕ್ಕೆ ನಾವು ಹೇಳ್ಬೇಕಲ್ಲ, ಏನು ಮಾಡಿದ್ವಿ ಕಳಿಸಿ. ನೀನು ಮಂಜಣ್ಣವ್ರು ಕಳಿಸ್ತಾರಲ್ಲ, ಆ ಥರ ಸಿಸ್ಟಮ್ ಫಾಲೋ ಮಾಡು. ಕಳಿಸಿ, ಕೇಳಿದವ್ರಿಗೆಲ್ಲ ಕೊಡು ಏನು ಕೆಲಸ ಮಾಡಿದೆ ಅಂತ ಕಂಪೇರ್ ಮಾಡಲಿ. ನಮ್ಮದು ನಿಮ್ಮದು ಎಲ್ಲರದ್ದು ಕಂಪೇರ್ ಮಾಡಲಿ. ಮಂಜಣ್ಣ ಫಾಲೋ ಮಾಡಿ. ನೀನು ಕೋಲಾರದಲ್ಲಿ ಮಾಡಿದಾಗ ವಿಭಾಗಗಳೆಲ್ಲ ಮಾಡಿ. ನನಗೆ ಅಧಿಕಾರಿಯ ಕೇಳಕ್ಕೆ ನಾನು ಎಕ್ಸ್ ಮಿನಿಸ್ಟ್ರು, ಎಕ್ಸ್ MLA, ಆಮೇಲೆ ಇಲ್ಲಿ ಡಿಫಿಡೆಡ್ ಕ್ಯಾಂಡಿಡೇಟ್ ಇನ್ಚಾರ್ಜ್ ಆಫ್ ಮಧೇಪುರ ನನಗೆ ಹಕ್ಕಿದೆ. ಇಲ್ಲೇನೋ ಕೆಲಸ ಕಾರ್ಯ ಲೆಟರ್ ಕೊಡೋದು ಹಕ್ಕು ನನಗೂ ಇದೆ. ನಾನು ಕೂಡ ಅವಾಯ್ಡ್ ಮಾಡಿದ್ದೆ. ಆದಿರಾಣ ಇದ್ದಾರೆ ಅಂತ ಸುಮ್ಮನೆ ಅವರೊಬ್ಬ ಕ್ಯಾಂಡಿಡೇಟ್ ಆಗಿದ್ದವರು, ಅದು ಕಾಂಗ್ರೆಸ್ನವರು. ಯಾಕೆ ಸುಮ್ಮನೆ ನಾನು ಕೊಟ್ಟು ಇದು ಮಾಡೋದು? ಎಷ್ಟೋ ಜನ ಬರ್ತಾರೆ ಲೆಟರ್ ಕೊಡಿ, ನಾನು ಕೊಡಲ್ಲ, ನಾನು ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ನಾವೆಲ್ಲ ಕಾಂಗ್ರೆಸ್ನವರು, ನಾವು ಒಂದಾಗಿ ಹೋಗೋಣ. ನಾವು ಮುಂದಿನ ದಿನಗಳಲ್ಲಿ ಅಷ್ಟು ಈಸಿ ಅಲ್ಲ ಕಾಂಗ್ರೆಸ್ನ ಸೋಲಿಸೋದು, ಅದು ತಿಳ್ಕೊಬೇಕು. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದನ್ನು ಕಾಶನ್ ಅಂತ ತಿಳ್ಕೊಂಡು ಇನ್ನು ಮುಂದೆ ಜಾಸ್ತಿ ಅದು ಇದು ಕೆಣ್ಕೊಂಡು ಹೋಗ್ಬೇಡಿ. ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಎನ್ಕ್ವೈರಿ ಮಾಡಿ. ಅದು ನಿಜ ಅಂತ ಪ್ರೂವ್ ಆದರೆ ನಾನು ರಾಜಕೀಯ ನಿವೃತ್ತಿ, ಇಲ್ಲಾಂದರೆ MLAಗೆ ರಿಸೈನ್ ಮಾಡಿ. ಇಷ್ಟೇ ನಾನು. ಈಗ ಇನ್ನೂ ಮೇಜರ್ ಪ್ರಾಜೆಕ್ಟ್ಸ್ ನನ್ನ ಕನಸಿನ ಕೂಸುಗಳು 1500 ಎಕರೆ, 1450 ಎಕರೆದು ಇಂಡಸ್ಟ್ರಿಯಲ್ ಏರಿಯಾ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ. ಇದು ದೇವರಾಜ ಸಮುದ್ರದಲ್ಲಿ ನಾನು DC ಇಟ್ಕೊಂಡು ಸುಬ್ರಹ್ಮಣ್ಯ RIನೆಲ್ಲ ಇಟ್ಕೊಂಡು 750 ಎಕರೆ ಸರ್ವೆ ಮಾಡಿಸ್ತಾರೆ. ಅಷ್ಟು ನಾನು ಅವಧಿ ಮುಗಿದು ನಾನು ಆ ಕಡೆ ಹೋಗ್ಬಿಟ್ಟೆ. ಅದನ್ನು ಹೇಳಿದ್ದೀನಿ ಸಮೃದ್ಧಿಗೆ, ನಾನೇ ಹೇಳಿದ್ದೀನಿ, ನೋಡ ಸಮೃದ್ಧಿ ಇದನ್ನು ಫಾಲೋಅಪ್ ಮಾಡು. 750 ಎಕರೆ ಇಂಡಸ್ಟ್ರಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ, ಇನ್ನು ಉಳಿದಿದ್ದು ಆಮೇಲೆ ಮಾಡು. ಆಯ್ತಣ್ಣ ಅಂದ, ಮಾಡಿದ. ಆಮೇಲೆ ಇನ್ನೊಂದು 25 ಎಕರೆದು 50 ಕೋಟಿ ಇದು ಹನ್ನಳ್ಳಿ ಹತ್ರ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಅಕಾಮಿಡೇಷನ್ನು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ, ಅದನ್ನು ಡೆಲ್ಲಿಗೆಲ್ಲ ಕಳಿಸ್ದೆ. ಅದು ಫಾಲೋಅಪ್ ಮಾಡು. ಆವಾಗ ನಾನು ಮಾಡಿಸಿದ್ದೀನಿ. ನಾನು ಅಂದಾಗ ಅವನು ಒಂದು ಅದು ಏನು ಮಾಡಿಲ್ಲ. ಇದೆಲ್ಲ ಯಾರು ಮಾಡೋದು? ಇನ್ನೊಬ್ರು ಅವಧಿಗೆ ಬಂದಾಗ ಮಾಡಬೇಕಾ, ಇಲ್ಲ ಇವರು ಮಾಡಬೇಕಾ?
ಅದ್ರ ಬಗ್ಗೆ ಗಮನ ಹರಿಸಿ ಹೊರತು ಈ ಸಣ್ಣ ಪುಟ್ಟ ವಿಷಯಗಳಿಗೆ ಬರೋದು ಬೇಡ. ಜನಗಳಿಗೆ ಸೇವೆ ಮಾಡೋಕೆ ಒಂದು ಅವಕಾಶ ಕೊಟ್ಟಿದೆ, ಸೇವೆ ಮಾಡುವಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಬೇರೆ, ನಿಮ್ದೇ ಸರ್ಕಾರ ಇದೆ, ಇಲ್ಲಿ ಅನುದಾನ ಬರ್ತಾ ಇಲ್ಲ ಅಂತ ಪ್ರತಿದಿನ ಅನುದಾನಗಳು ಕೊರತೆ ಇದೆ. ಅನುದಾನ ಅವರ ಮಂಜು ಕೊಡುವಂತ ಅನುದಾನ ನಮ್ಮ ಮುಲ್ಬಾಗ್ ಕ್ಷೇತ್ರಕ್ಕೆ ಬರ್ತಾ ಇಲ್ಲ. ಅವ್ರವ್ರ ಕೆಪಾಸಿಟಿ ಏನು ಹೋಗ್ಬೇಕು ಕೇಳಬೇಕು. ಈಗ ಈ ಅನೂರು ಕ್ಷೇತ್ರದಲ್ಲಿ ಇವರೊಬ್ಬರು ಇದ್ದಾರೆ MLA ಮಂಜುನಾಥ್ ಅಂತ, ಅವರು JDSನವರು. ಎಷ್ಟು ಅನುದಾನ ತೊಗೊಂಡೋಗಿದ್ರು ಗೊತ್ತಾ ನಿಮಗೆ? ಅದು ಇರಬೇಕಲ್ಲ, ಐಡಿಯಾ ತಗೊಳ್ಳೋಂಥ ಕೆಪಾಸಿಟಿ ಬೇಕಲ್ಲ. ಎಷ್ಟು ಜನ JDSನ ತೊಗೊಂಡೋಗಿಲ್ಲ, ಎಷ್ಟು ಜನ BJP ತೊಗೊಂಡೋಗಿ ಸಿದ್ದರಾಮಯ್ಯ ಇದ್ರ. ನಾನು ಶಾಸಿಸ್ಕೊಡ್ತೀನಿ ಬೇಕಾದ್ರೆ ನೋಡಿ. ಅದು ಮಾಡ್ಕೊಡಲ್ಲ ಇವರು. ಮೇಲ್ಮೇಲೆ ಓಡಾಡಿಕೊಂಡು ಬಂದ್ಬಿಟ್ರೆ ಆಗುತ್ತಾ? ಮಾಡಿದ್ರೆ ಆಗುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಟನಲ್ಲಪ್ಪ, ಅನೂರು MLA ಮಾತಾಡ್ಕೆ ಎಷ್ಟು ಅನುದಾನ ತೊಗೊಂಡಿದ್ದೆ, ಎಷ್ಟು ಕೆಲಸ ಮಾಡಿದ್ದೆ. ಅದು ನಮ್ಮ ಮುಳುಬಾಗಿಲಿಂದ ಮುಂದುವರೆದ ಪ್ರದೇಶ, ಬೆಂಗಳೂರು ಹತ್ರ. ನಾನು ಅದಿರೋದು ಚಾಮರಾಜಪೇಟೆ ಜಿಲ್ಲೆಯಲ್ಲಿ, ಶಿವಸಮುದ್ರ ಕಡ್ತಾನೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಅದೊಂದೇ ಕಾರಣ ಹೇಳ್ಬಿಟ್ರೆ ಆಗಲ್ಲ. MLA ಆದಮೇಲೆ ಹೋಗ್ಬೇಕು, ಬೇಕು ಬಾರೋ ಸ್ಟಿಲ್ ಏನು ಭಿಕ್ಷೆ ಬೇಡ ತರಬೇಕಪ್ಪ. ಭಿಕ್ಷೆಯನ್ನು ಓಡೋಣ ಸಾರಿ ವಿಡ್ರಾ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತಾರೆ. ಭಿಕ್ಷೆಯನ್ನು ಹೋಗೋಣ, ಭಿಕ್ಷೆ ಬಿಡ್ಬೇಕಾ ಅನ್ನೋ ಡೈಲಾಗ್ ಹುಡುಕ್ಬಿಡ್ತಾರೆ. ಬೇಡ, ಅದು ತೆಗೆಬಿಡಿ, ಕಡದಿಂದ ತೆಗೆದ್ಬಿಡಿ, ಅದು ಹೋಗ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ತರಲಿ. ಈಗ DK ಅವರು ಯಾಕೆ ಕೊಡಲ್ಲ ಅಂತಾರೆ? ಹೋದರೆ ರಿಕ್ವೆಸ್ಟ್ ಮಾಡೋರು ಯಾಕೆ ಕೊಡಲ್ಲ ಅಂತಾರೆ? DK ಸಾಹೇಬರು ಎಷ್ಟು ಜನ ಕೊಡ್ತಾ ಇದ್ದಾರೆ? ಪ್ರತಿಯೊಂದು ಕ್ಷೇತ್ರಕ್ಕೆ ಒಂದೊಂದು ಕೋಟಿ ಕುಡಿಯೋ ನೀರು ಕುಡಿಯೋದು ಗೊತ್ತಲ್ಲ. ಈಗ ಬೆಂಗಳೂರು ಸಿಟಿ ಇಂಪ್ರೂವ್ಮೆಂಟ್ಗೆ 2,000 ಕೋಟಿ ಕೊಟ್ಟಿದ್ದಾರೆ ರೋಡ್ಸ್ಗೆಲ್ಲ. ಅರ್ಥ ಆಯ್ತಲ್ಲ? ಮಾಡಲಿ, ಎಲ್ಲ ಆಗುತ್ತೆ. ಆಮೇಲೆ ಇವರು ಇನ್ನೊಂದು ಯಾರನ್ನಾದರೂ ನಮ್ಮ ಮಂಜಣ್ಣನೋ ಆದಿನಾರಾಯಣ ಅವ್ರ ಜೊತೆಯಲ್ಲಿ ಉಪಯೋಗಿಸ್ಕೊಂಡು ಅವ್ರ ಮೂಲಕ ತರ್ಬೋದಲ್ಲ. ಒಂದು ಹೇಳಿದ್ ನಾನು, ಬೇಡ ಅಂತಾರ? ಈಗ ಮಂಜಣ್ಣ ಮುಳುವಾಗಿ ಮಾಡಲ್ಲ ಅಂತಾರ? MLA ಆದ್ರೆ ಯಾರ್ಯಾರು ಅಂತ MLA ಒಂದು ಸೆಲೆಕ್ಟ್ ಆದ್ಮೇಲೆ MLA ಪ್ರತಿಯೊಬ್ಬರು MLA, ಭೇದ ಭಾವ ಏನೂ ಇರಲ್ಲ. ಕೆಲಸಗಳನ್ನ ಮಾಡಬೇಕಾದ್ರೆ ಅಭಿವೃದ್ಧಿ ವಿಷಯಗಳಲ್ಲಿ MLA ಎಲ್ಲರಿಗೂ MLAನೇ, ಎಲ್ಲ ಪ್ರತಿಗಳು ಅವರೇ ಮಾಡ್ತಾರೆ. ಈಗ ಅದಕ್ಕೆ ಎಲ್ಲರೂ ಅದೇ ಕೇಳ್ತಾರೆ. ಅದಕ್ಕಿಂತ ಉತ್ತರ ಹೇಳಿಲ್ಲ ನಾನು. ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಎಲ್ಲ ಲೀಡರ್ಗಳ ಮಾಧ್ಯಮ ಕರೆಸಿ ಇದೇ ತರ ಒಂದು ಪ್ರೆಸ್ ಮೀಟ್ ಮಾಡಿ ಡಿಕ್ಲೇರ್ ಮಾಡ್ತೀನಿ. ಮನಸ್ಸಲ್ಲಿ ಏನಿದೆ, ಯಾವ ಕ್ಷೇತ್ರ ಇದೆ? ನನ್ನ ಮನಸ್ಸಲ್ಲಿ ಜನಗಳು ಇದನ್ನು ನೋಡಿದ್ರೆ ಆಸೆ ಇದೆ, ಇಲ್ಲ ಅಂತಲ್ಲ. ಎಲ್ಲೋದ್ರು ಅದೇ ಅಪ್ರೋಚ್ ಸರ್ ಏನು ಸರ್ ಇಲ್ಲಿ ವಹಿಸ್ರಿ ಅಂತಾರೆ. ಹೊಸ್ತಾನ ಅಂತ ನಾನು ಹೇಳ್ತಾನೆ ಇದ್ದೀನಿ. ಸುಸ್ತಾನ ನಾನು ಲೀಡರ್ಗಳನ್ನ ಕನ್ಸಲ್ಟ್ ಮಾಡಬೇಕು, ಮಂಜಣ್ಣ ಕೇಳಬೇಕು, ಎಲ್ಲ ಲೀಡರ್ ಕಾಂಗ್ರೆಸ್ ಲೀಡರ್ ಕೇಳಬೇಕು, ಎಲ್ಲ ಹಿರಿಯರನ್ನೆಲ್ಲ ಕೇಳಿ ಎಲ್ಲರೂ ಒಪ್ಪಿಗೆ ಆದರೆ ಆಮೇಲೆ ತೀರ್ಮಾನ ಕೊಡ್ತೀನಿ. ನಾನು ಒಬ್ಬನ ತೀರ್ಮಾನ ಅಲ್ಲ. ಅಭಿವೃದ್ಧಿ ವಿಷಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನೀವು ಮಾಡಬಹುದು ಕ್ಷೇತ್ರಕ್ಕೆ. ಇದುವರೆಗೂ ನಾನು ಅದೇ ಯಾಕೆ ಮಾಡಿಲ್ಲ ಅಂದರೆ, ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ ಆದಿನಾರಾಯಣ ಇದಲ್ಲ, ಅವರೇ MLA ಇದ್ದಂಗೆ. ಅವ್ರು ಇದ್ದಾಗ ನಾನು ಕೊಟ್ಟರೆ చూడಪ್ಪ వాళ్ళు పోయిರಿ ನಾನೇನು ಡಿಫಿಟೆಡ್ ಕ್ಯಾಂಡಿಡೇಟ್ ನಾ ಬೋರ್ ಅಂತ ವಾಳ್ತಿಸ್ಕೊಂಡವ್ರು ಯಾಕೆ ಬೇಕು? ಈಗ ಆದಿನಾರಾಯಣ ಹೇಳಿ ಎಷ್ಟು ಚಲಾಯಿಸ್ಬಿಡ್ತೀನಿ. ಮಂಜಣ್ಣ ಹೇಳಿ ನೋಡ್ರಿ ನಾಳೆ ತತ್ತಿ ನಾನು DK ಹತ್ರ ಏನು ಬೇಕು ಅಂದನ ಏನೇನು ದನ ಬಂದರೂ MLAಗೆ ಹೋಗುತ್ತದೋ ಆ ಮನುಷ್ಯನೇ ಮಾಡಬೇಕಿಲ್ಲ. ಎಲ್ಲ ನೀವು ಒಂದೇ ಬರ್ತಾರಲ್ಲ, ಮಂಜಣ್ಣ ಅದೇ ಹೇಳ್ತಾ ಇದ್ನಲ್ಲ, ಹೇಳಿ ಸರ್ ಬನ್ನಿ ನಾವೆಲ್ಲ ಒಟ್ಟಿಗೆ ಮಾಡೋಣ, ಇಂಪ್ರೂವ್ ಮಾಡೋಣ ಅಂತಂದ್ರೆ ನಾನು ನಂಬರ್ 1 ಫಸ್ಟ್ ಇರ್ತೀನಿ, DK ಕರ್ಕೊಂಡು ಹೋಗ್ತೀನಿ, ನಾನು ಅಲಾಟ್ ಮಾಡಿಸ್ತೀನಿ. ಮೊದಲನೇ ಕಾಂಗ್ರೆಸ್ ಕಚೇರಿಗೆ ಇಲ್ಲೇ ಬಂದು ಪ್ರೆಸ್ ಮೀಟ್ ಮಾಡಿ ನಾನು ನಮ್ಮ ಲೀಡ್ರು ಇವರು ಯಾರಪ್ಪ ಅನ್ನಪ್ಪ ಸತ್ತೋದ್ರಲ್ಲ, ನೀಲಕಂಠೇಗೌಡರು, ಅವರು ಸತ್ತಾಗ ಇಲ್ಲಿ ಬಂದಿದೆ. ಏನಾಗಲಿ ಅವರು ನನ್ನ ಎಲೆಕ್ಷನ್ ಓಡಾಡಿದ್ದಾರೆ, ಇಲ್ಲ ಅಂತಲ್ಲ. ನೈಟ್ ಎಲ್ಲ ನಿದ್ದೆ ಹೋಗಿಲ್ಲ. ಅವರು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಅದು ಮಾಡಿಕೊಂಡು ಬೆಳಿಗ್ಗೆ ಮುಖ ನೋಡಿದ್ರೆ ಅಯ್ಯೋ ಅನಿಸ್ತು. ಇಲ್ಲ ಅಂತಲ್ಲ, ಸ್ವಲ್ಪ ಸ್ವರ್ಗದಲ್ಲಿದ್ದಾರೆ ಇಲ್ಲಿ. ಆವಾಗ ಬಂದಿದ್ದು, ನಾನು ಹೊರಗಡೆ ಬಂದಿಲ್ಲ. ನೋಡಿ, ಅನ್ಲೆಸ್ ಐ ಹ್ಯಾವ್ ಇನ್ವೈಟೆಡ್ ನಾನು ಬರೋಕ್ಕಾಗಲ್ಲ, ಕರೀದೇ ಬರೋಕ್ಕೆ. ಇವತ್ತು ಯಾಕೆ ವಾಲಂಟಿಯರ್ ಬಂದೆ ಅಂದರೆ, ನಾನೊಬ್ಬ ಕಾಂಗ್ರೆಸ್ ಲೀಡರ್ ಆಗಿ ನಾನು KPCC ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ಗೆ ಗೊತ್ತಿದ್ದು ನಮ್ಗಂದರೆ ಕಾಂಗ್ರೆಸ್ ಇವರಿಗೆಲ್ಲ ಕಾಂಗ್ರೆಸ್ಗೆ ಅವಮಾನ ಅನ್ನೋಂಥರ ನಾನು ಅನ್ಕೊಂಡಿದ್ದೀನಿ. ಅಷ್ಟು ಚೀಪ ನಾವು ಮಾಡೋಕ್ಕೆ. ನಮ್ಗೆ ಗೊತ್ತಿಲ್ಲ ಮಾತಾಡೋದು ಏನು ಅಂತ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಮಗೆ ಚೆನ್ನಾಗಿ ಗೊತ್ತು, ಏನು ಮಾಡಬೇಕೇನು ಅಂತ. ಇನ್ನು ಅನೇಕ ಕೆಲಸಗಳು ಊರಲ್ಲಿ 1,000 ಕೋಟಿ ಖರ್ಚು ಮಾಡಿ ರಸ್ತೆಗಳು ನಿಮ್ಗೆ ಗೊತ್ತಿದೆ. ಹೆಂಗೆ ಹೋದ್ರು 10 ನಿಮಿಷ 15 ನಿಮಿಷದಲ್ಲಿ ಬಾರ್ಡರ್ ಹೋಗ್ಬೋದು, ಅಲ್ಲಿಂದ ಇಲ್ಲಿ ಟೌನ್ ಬರ್ಬೋದು. ಮೊದಲು 2 ವೀಲರ್ನಲ್ಲಿ ಎಷ್ಟು ಬಿಡೋರು, ಇಲ್ಲ ಅವಣಿ ಯಾವ್ದು ಹೋಗಿ ತಗೊಳ್ಳಿ, ಅವಣಿ ತಗೊಳ್ಳಿ, ದುಕ್ಸನ ತಗೊಳ್ಳಿ, ತಾಯ್ಲೂರು ತಗೊಳ್ಳಿ, ಈ ಕಡೆ ತಗೊಳ್ಳಿ, ಎಲ್ಲ ರೋಡ್ ಆಗಿದಾವ. ಉಡುಪಲ್ಲಿ ರೋಡು ಹೆಂಗಿದೆಪ್ಪ. ಆಮೇಲೆ ಈಗ ನಮ್ಮ ಕೊತ್ತಮಂಗಲ ರೋಡು ಒಂದು ಫಾರ್ಮ್ ಹೌಸ್ ಇತ್ತು, ಅದು ಮಾರ್ಬಿಟ್ಟೆ. ಈಗ 200 ತೊಗೊಂಡಿದ್ದೀನಿ. ಊರಲ್ಲಿ ಯಾಕೆ ತೊಗೊಂಡಿದ್ದೀನಿ ಹೇಳಿ? ಫಾರ್ಮ್ ಹೌಸ್ ಕಟ್ತೀನಿ, ಬರ್ತೀನಿ, ಶಾರ್ಟ್ಲಿ ಇಲ್ಲೇ ಇರ್ತೀನಿ. ಅರ್ಥ ಆಯ್ತಾ? ಇವೆಲ್ಲ ನಾನು ಪ್ಲಾನಿಂಗ್ ಇದೆ, ಇಲ್ಲ ಅಂತ. ಸರ್, ಈಗಿನ MLA ಅವರಿಗೆ ಇದೇ ಮೊದಲು ಕೊಟ್ಟರು. ನಾಗೇಶ್ ಮಾಜಿ ಸಚಿವರಿಂದ ಇದೇ ಮೊದಲು ಕೊಟ್ಟರು. ನಾನು ಯಾಕೆ ಕೊಟ್ಟೆ ಅಂತ ರೀಸನ್ ಹೇಳಿದ್ನಲ್ಲ, ನನ್ನ ಪಾಡಿಗೆ ನಾನು ಇದ್ನಪ್ಪ. ನಾನು 108 ಇದೆ ಕೆಲಸ ಮಾಡೋದು. ನಮ್ಮನ್ನು ಕೆಣಕೋದು ಯಾಕೆ? ಇಲ್ದಿದ್ದು ಯಾಕೆ? ಪ್ರೂವ್ ಮಾಡಲಿ. ಈಗ
ಪ್ರೂವ್ ನೀವು ಕೇಳಿ ಮಾತನ್ನ ಪ್ರೂವ್ ಮಾಡಿ ಕಮಾನ್. ಅವ್ರು ಇರಬಾರ್ದು MLA ಬಿಟ್ಟು ಹೋಗ್ಬೇಕು. MLA ಆದವರು ಅಷ್ಟು ಲೂಸ್ ಟಾಕ್ಸ್ ಮಾತಾಡಬಾರ್ದು ಅಷ್ಟೇ ಹೇಳೋದು. ನಾನು ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹೇಳ್ರಪ್ಪ, ಇದುವರೆಗೆ 3 ವರ್ಷದಲ್ಲಿ ಏನಾದರೂ ನೆಗೆಟಿವ್ ಮಾತಾಡಿದ್ದೀನಾ? ನನ್ನ ಪಡ ಬರ್ತಾ ಇದೆ ಏನೋ ಹೇಳೋರು, ಇದು ಅದೆಲ್ಲ ಇದನ್ನ ಹಿಂಗೆ ಮಾಡ್ತಾರೆ. ನಾನು ಕಿವಿಗೆ ಹಾಕೊಂತ ಇರಲಿಲ್ಲ. ಅವ್ರ ಕೆಪಾಸಿಟಿ ಅದು ಎಲ್ರಿಗೂ ಬರೋಲ್ಲ. ಅವೆಲ್ಲ ಟಿಕ್ ಟ್ಯಾಕ್ ಅಂತಾರೆ, ಅದು ಎಲ್ರಿಗೂ ಬರೋದಿಲ್ಲ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ನವ್ರಿಗೆ ಅವ್ರು ಸಪೋರ್ಟ್ ಮಾಡಿದ್ರೆ ಅನುದಾನ ಬಂದು ಮಾಡ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಮುಂಜಾನೆ ಮನಸ್ಸು ಮಾಡಬೇಕು, ಆದ್ರೆ ಮನಸ್ಸು ಮಾಡಬೇಕು. ಅವ್ರು ಎಸ್ ಅಂದರೆ ನಾನು ಅವ್ರ ಜೊತೆಗೆ ಸೇರ್ಕೊಂಡು ಇರ್ತೀನಿ, ಅದರಲ್ಲೇನು 2 ಮಾತಿಲ್ಲ. ಓಕೆನಾ? ಈಗ ಅವ್ರು ನಿಮ್ಮ ಬಗ್ಗೆ ಏನು ಮಾತಾಡಿಲ್ಲ. ಕಾಂಟ್ರಾಕ್ಟ್ ಹಿಂದಿನ ಶಾಸಕರ ಅವಧಿಯಲ್ಲಿ ಇದಾಗಿರ್ಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಹೆಸರು ಹೇಳಿ ಇನಿಷಿಯಲ್ ಸಮಯದ ಹೇಳಿದಾರಲ್ರಿ. ಮ್ಯಾನ್ ಇನಿಷಿಯಲ್ ಸಮಯದ ಇರ್ತದೆ. ಎಷ್ಟು ಜನ ನನ್ಗೆ ಫೋನ್ ಮಾಡೋದು, ನೀವು ಯಾರು ಮಾಡಿಲ್ಲ ಮಾಧ್ಯಮದವರು, ಬೇರೆಯವರು. ನೀವು ಮಾಧ್ಯಮದವರು ಒಂದು ಬ್ಯಾಲೆನ್ಸ್ ಮಾಡಕ್ಕೆ ಹೋಗ್ತೀರಾ? ನಾನು ಎಲ್ಲರೂ ಮಾಡಿದ್ರಲ್ಲ, ನೀವು ಯಾಕೆ ಯಾರು ಒಬ್ಬರು ಮಾತಾಡಲಿಲ್ಲ? ಅಲ್ಲ, ಬೇಜಾರು ಮಾಡ್ಕೊಬೇಡಿ. ಬೇರೆ ಟೈಮಲ್ಲಿ ಕೇಳ್ತಿರಲ್ಲ ನೀವು ಬನ್ನಿ ಸರ್ ಅಂತ, ಹಂಗೆಲ್ಲ ಅದನ್ನ ಯಾಕೆ ಕಂಡ ಮಾಡಿಲ್ಲ ನೀವು? ನಾಗೇಶ್ ಇನಿಷಿಯಲ್ ಸಮೇತ ನಾನೇನು ಮೂರ್ಕೆಲ್ಲ ಬಂದು ಹಿಂಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ಎಷ್ಟೋ ಜನ ಯಾಕೆ ಪ್ರೆಸ್ ಮೀಟು ಅದು ಇದು ಅಂತ ಈಗ ಇತ್ತೀಚೆಗೆ ಊಟ ಮಾಡೋದು ಗೊತ್ತಾಯ್ತು ಅಂತೇನು ಅಂದ್ರಂತೆ. ಬಟ್ ರೆಡಿಯಾಗಿ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ನಾನು ಹೋಗ್ಬಿಟ್ಟು ರವಾಸ್ ಆಗಲ್ವಾ? ತಪ್ಪು ಏನೋ ಇದೆ ಇವ್ರದೇ ತಪ್ಪು, ಹೋಗ್ಬಿಟ್ರು ಎಸ್ಕೇಪ್ ಅಂತ ಅದನ್ನು ಮಾಡ್ಬಿಟ್ರೆ ಕಷ್ಟ ಅಲ್ಲ. ಅದಕ್ಕೆ ಈಗ ಕ್ಷೇತ್ರಕ್ಕೆ ನೀವು ಬಂದಾಗೆಲ್ಲ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟು ಈಗ ಅವ್ರು ಪೂಜೆ ಮಾಡಿ ಈಗ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ನಮ್ಗೆ ಅವ್ರು ಇಷ್ಟು ತಂದಿದ್ದಾರೆ ಅಂತ ತೋರಿಸಿಲ್ಲ. ಅದೆಲ್ಲ ಹೇಳಿದ್ವಿ ಅರ್ಥ ಆಯ್ತಾ? ಪೂಜೆ ಮಾಡ್ತಾರೆ. ಕೆಲವು ಕಡೆ ಏನೋ ಈಗ ಅವ್ರಿಗೆ ಅಂತ ಒಂದು ಕಡೆ 2 ಕಡೆ ಹೇಳಿದ್ದಾರೆ, ಬೇರೆ ಕಡೆ ಹೇಳಿಲ್ಲ. ಮಾಡಿ ನಾನು ಅಷ್ಟು ಹೇಳಿಲ್ಲ, ಕೆಪಾಸಿಟಿ ಅಲ್ಲಿ ತಂದು ಮಾಡಿಸಿದ್ರೆ ಬೇಡ ನಾನು ಅವೆಲ್ಲ ನಮ್ಮ ನಾನು ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಅಲ್ಲ ಸರ್, ನಿಮ್ಗೆ ಜಾಸ್ತಿ ಬಿಸಿ ಪರ್ಸನ್ ನೀವು, ಎಲ್ಲೆಲ್ಲ ಇರ್ತೀರಿ, ಇದ್ರ ಬಗ್ಗೆ ಅಬ್ಸರ್ವ್ ಮಾಡಿರಲ್ಲ. ನನಗೆ ನಮ್ಗೆ ಗೊತ್ತಿದ್ದಂಗೆ ಎನಿಮೀಸು ನನಗೆ ಯಾರು ಇಲ್ಲ, ಸುಳ್ಳು ಹೇಳೋದು. ಅಲ್ಲ, ಯಾರೋ ಹೇಳ್ಬಿಟ್ರೆ ಇಲ್ಲ ಅದು ಉಟ್ಕೊಂಡಿಲ್ಲ. ನಮ್ಮ ಅದು ಉಟ್ಕೊಂಡು ಏನೋ ದೊಡ್ಡದಾಗಿ ಕೆರೆ ಉದ್ಧಾರ ಮಾಡ್ಕೊಂಡು ಅಲ್ಲಿ ಮಾತಾಡೋದಲ್ಲ, ಮಾತಾಡ್ಬೋದು. ಇನ್ಸ್ಪೆಕ್ಷನ್ ಮಾಡಬೇಕು, ಬರಬೇಕು, ಹೋಗಿರೋ ಬೇರೆ ಕೆಲಸಕ್ಕೆ. ಅದ್ಯಾಕೆ ಬೇರೆ ಕೆರೆ ಕ್ಲೀನ್ ಮಾಡಿಸ್ಲಿ, ವಾಸನೆ ತೆಗಿಲಿ, ಅದೆಲ್ಲ ಮಾಡಲಿ. ನಾವು ಮಾಡಿದ ಕೆಲಸ ನಾವು ಮಾಡಿ. ನಾನು ಯಾಕೆ ನಮ್ಗೆ ಕಷ್ಟದಲ್ಲ ಅವ್ರಿಗೆ ಅಷ್ಟು ನಾನು ಇದ್ದೀನಿ. ಎಲೆಕ್ಷನ್ ಅರ್ಥ ಮಾಡ್ಕೋಬೇಕು. ಅವರು ಎಲೆಕ್ಷನ್ ಹತ್ರ ಇದೆ, ಎಲ್ಲ ಒಂದು ಒಳ್ಳೆಯವ್ರು ಮಾಡ್ಕೊಂಡು ಯಾಕಪ್ಪ ನಿಷ್ಠೂರ ಅಂತಿರೋ ಬಂದು ನೆಕ್ಸ್ಟ್ ಎಲೆಕ್ಷನ್ ಏನು ಮಾಡ್ಬೇಕು ಅಂತ ಮಾಡಲಿ. ಕಾಂಗ್ರೆಸ್ ಏನು ಸುಮ್ಮನೆ ಕೂತಿರ್ಬೇಕು ಗೊತ್ತಿಲ್ಲ, ನಾವು ನಮ್ಗೆ ಗೊತ್ತಿದೆ ನೆಕ್ಸ್ಟ್ ಏನು ಮಾಡಬೇಕು. ಓಕೆನಾ? ನೀವೇ ಬಂದು ಮಾತಾಡ್ಬೇಕಂದ್ರೆ ಇದ್ಯಾರು ಗೊತ್ತಿದೆ, ಇನ್ನೊಂದು ಕಡೆಯಿಂದ ಮಾಡ್ಸಲ್ಲ. ಅಲ್ಲ ಸರ್, ಡೊಬ್ಬಿಗೆ ಬೇಜಾರ್ದಾರೆ ಇದ್ರಲ್ಲ ಸರ್, ಅವ್ರು ಮಾಡ್ಬೋದಾಗಿತ್ತು. ನಾವು ಮಾತಾಡಬೇಕಾದ್ರೆ ಮಾಡ್ಬೋದು. ಬೇರೆಯವ್ರಿಗೆ ಅಂತ ಶಾಸ್ತ್ರ ಹೇಳಕ್ಕಾಗುದಿಲ್ಲ. ನನಗೆ ಗೊತ್ತು, ನನ್ನ ಅನುಭವ, ನನ್ನ ಎಕ್ಸ್ಪೀರಿಯನ್ಸ್. ನಾನು